ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅಕ್ಷಯ ತೃತೀಯವು ಜನಪ್ರಿಯ ಹಿಂದೂ ಹಬ್ಬವಾಗಿದ್ದು, ಇದು ಚಿನ್ನದ ಖರೀದಿಯಿಂದಾಗಿ ವಿಶೇಷವಾಗಿ ಪ್ರಸಿದ್ಧವಾಗಿದೆ. ಹಿಂದೂ ಪಂಚಾಂಗದಲ್ಲಿ ಚಿನ್ನ ಮತ್ತು ಇತರ ಲೋಹಗಳನ್ನು ಖರೀದಿಸಲು ಇದು ಮಂಗಳಕರ ದಿನವಾಗಿದೆ, ಏಕೆಂದರೆ ಇದು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಅಕ್ಷಯ ತೃತೀಯದಂದು ಯಾವುದೇ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿದರೆ ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಸೂರ್ಯ ಮತ್ತು ಚಂದ್ರರು ಏಕಕಾಲದಲ್ಲಿ ಪ್ರಕಾಶಮಾನತೆಯ ಉತ್ತುಂಗದಲ್ಲಿ ಇರುವ ಏಕೈಕ ದಿನ ಇದು. ಆದ್ದರಿಂದ ಈ ದಿನದಂದು ಮಾಡಿದ ಯಾವುದೇ ಖರೀದಿಯು ಅದೃಷ್ಟವನ್ನು ತರುತ್ತದೆ ಮತ್ತು ಸಂಪತ್ತನ್ನು ಗುಣಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಅಕ್ಷಯ ತೃತೀಯ ಬರೀ ಚಿನ್ನವನ್ನು ಕೊಳ್ಳಲು ಶುಭ ದಿನ ಮಾತ್ರ ಅಲ್ಲ, ಅಕ್ಷಯ ತೃತೀಯ ಕೂಡ ದಾನದ ದಿನವಾಗಿದೆ. ಅಕ್ಷಯ ತೃತೀಯ ದಿನದಂದು ನೀವು ಕೆಲವು ವಸ್ತುಗಳನ್ನು ದಾನ ಮಾಡಿದರೆ ನೀವು ದೀರ್ಘಾಯುಷ್ಯ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಬಹುದು ಎಂದು ನಂಬಲಾಗಿದೆ. ಈ ಬಾರಿ 2024ರ ಒಂದು ಅಕ್ಷಯ ತೃತೀಯ ಮೇ 10ನೇ ತಾರೀಕು ಬಂದಿರೋದ್ರಿಂದ ಸಮೃದ್ಧಿಗಾಗಿ ನೀವು ಅಕ್ಷಯ ತೃತೀಯದಂದು ಮಾಡಬಹುದಾದ 10 ದಾನಗಳು ಯಾವ್ಯಾವುದು, ಹಾಗೆ ಈ ದಾನಗಳಿಂದ ಏನು ಒಂದು ಲಾಭ ನಿಮಗೆ ಆಗುತ್ತೆ, ಯಾವ ಒಂದು ಫಲ ಸಿಗುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. 1. ಅನ್ನದಾನ. ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅನ್ನದಾನವನ್ನು ಮಾಡೋದ್ರಿಂದ ನೀವು ಒಂದು ಉತ್ತಮವಾದ ಒಂದು ದಾನ ಅಂತಲೇ ಹೇಳ್ಬೋದು. ಇದನ್ನು ಹಸಿವಿನಿಂದ ಬಳಲುತ್ತಿರುವ ಜನರ ಹಸಿವನ್ನು ನೀಗಿಸುವ ಮೂಲಕ ನೀವು ಒಂದು ದೇವರ ಅಪಾರವಾದ ಆಶೀರ್ವಾದವನ್ನು ನೀವು ಪಡಿಬಹುದು. ಹಾಗೆ ನಿಮ್ಮ ಹಿರಿಕರು ಅಂದರೆ ನಿಮ್ಮ ಒಂದು ಪೂರ್ವಜರ ಆಶೀರ್ವಾದ ಅವರಿಗೂ ಕೂಡ ಸಂಪೂರ್ಣವಾಗಿ ಮೋಕ್ಷ ಸಿಗುತ್ತೆ. ಮನುಷ್ಯರಷ್ಟಿಗೆ ಅಲ್ಲ, ಪ್ರಾಣಿಗಳಿಗೂ ಕೂಡ ನೀವು ಪ್ರೀತಿ ಮತ್ತು ಸಹಾನುಭೂತಿಯಿಂದ ಅನ್ನದಾನವನ್ನು ಮಾಡಿ. ಕುಂಕುಮ ದಾನ. ದಂಪತಿಗಳು ಅಕ್ಷಯ ತೃತೀಯ ದಿನದಂದು ಸಿಂಧೂರವನ್ನು ಅಥವಾ ಕುಂಕುಮ ದಾನವನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ದಂಪತಿಗಳ ನಡುವೆ ಪ್ರೀತಿ, ತಿಳುವಳಿಕೆ ಮತ್ತು ವಿಶ್ವಾಸ ಹೆಚ್ಚುತ್ತದೆ ಮತ್ತು ಗಂಡನ ಆಯುಷ್ಯವೂ ಕೂಡ ಹೆಚ್ಚಾಗುತ್ತದೆ. ಇದು ಜೀವನದಲ್ಲಿ ಉತ್ತಮ ಸ್ಥಾನಮಾನವನ್ನು ಗಳಿಸಲು ಸಹಾಯ ಮಾಡುತ್ತದೆ. ಜಲದಾನ. ಬಾಯಾರಿದವರಿಗೆ ನೀರು ಕೊಡೋದು ಇನ್ನೊಂದು ಮಹತ್ ಕಾರ್ಯ. ಅದರಲ್ಲೂ ಈ ಬ್ರಾಹ್ಮಣರಿಗೆ ವೀಳ್ಯದೆಲೆಯೊಂದಿಗೆ ನೀರು ಮತ್ತು ದಕ್ಷಿಣೆಯನ್ನು ಅರ್ಪಿಸುವುದು ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಹಾಗಾಗಿ ನಿಮ್ಮ ಸಂಪತ್ತನ್ನು ಹೆಚ್ಚಿಸಲು ನೀವು ಅಕ್ಷಯ ತೃತೀಯದಂದು ತಪ್ಪದೆ ಜಲದಾನವನ್ನು ಕೂಡ ಮಾಡಿ. ವಸ್ತ್ರದಾನ. ಅಕ್ಷಯ ತೃತೀಯದಂದು ಅಗತ್ಯವಿರುವವರಿಗೆ ವಸ್ತ್ರವನ್ನು ದಾನ ಮಾಡೋದ್ರಿಂದ ನಿಮಗೆ ದೀರ್ಘಾಯುಷ್ಯದ ಒಂದು ಫಲ ದೊರಕುತ್ತೆ. ಚಂದನ ದಾನ. ಅಕ್ಷಯ ತೃತೀಯದಂದು ಚಂದನವನ್ನು ದಾನ ಮಾಡೋದ್ರಿಂದ ನಿಮಗೆ ಒಂದು ಅಪಘಾತಗಳು ಏನಾಗುತ್ತೆ ಅದರಿಂದ ನೀವು ಸುರಕ್ಷಿತವಾಗಿ ಪಾರಾಗ್ತೀರ. ಇದು ಅಪಘಾತಗಳನ್ನು ತಡೆಯುತ್ತದೆ. ಇನ್ನು ತಾಂಬೂಲ ದಾನ. ಅಕ್ಷಯ ತೃತೀಯದ ಶುಭ ದಿನದಂದು ತಾಂಬೂಲ ಎಂದು ಕರೆಯಲ್ಪಡುವ ವೀಳ್ಯದೆಲೆಯನ್ನು ಅರ್ಪಿಸಿದರೆ ಅದು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತೆ. ಸಮುದ್ರ ಮಂಥನದ ಸಮಯದಲ್ಲಿ ವೀಳ್ಯದೆಲೆಯನ್ನು ಕೂಡ ಒಂದು ಬರಮಾಡಿಕೊಂಡಿದ್ದಾಯಿತು. ವೀಳ್ಯದೆಲೆಯು ಕೂಡ ಒಂದು ಸಮುದ್ರ ಮಂಥನದಿಂದ ನಮಗೆ ದೊರಕಿತು ಎಂದು ನಂಬಲಾಗಿದೆ ಮತ್ತು ಇದು ಎಲ್ಲ ದೇವತೆಗಳಿಗೆ ವಾಸಸ್ಥಾನವಾಗಿದೆ. ನೀವು ಅದನ್ನು ದಾನ ಮಾಡೋದ್ರಿಂದ ನೀವು ಪ್ರಬಲ ನಾಯಕರಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಇನ್ನು ಮಜ್ಜಿಗೆ ದಾನ. ಅಕ್ಷಯ ತೃತೀಯದಲ್ಲಿ ಬ್ರಾಹ್ಮಣರಿಗೆ ಮಜ್ಜಿಗೆ ನೀಡೋದ್ರಿಂದ ನೀವು ಉತ್ತಮ ಜ್ಞಾನವನ್ನು ಪಡೆಯಲು ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ಹಣಕಾಸಿನ ಸುಧಾರಣೆಗೆ ಸಹಾಯ ಮಾಡುತ್ತೆ. ಹಾಗಾಗಿ ಮಜ್ಜಿಗೆಯನ್ನು ನೀವು ಅಕ್ಷಯ ತೃತೀಯದಂದು ದಾನ ಮಾಡಿ. ಇನ್ನು ಅಕ್ಷಯ ತೃತೀಯ ದಿನದಂದು ತೆಂಗಿನಕಾಯಿ ದಾನ. ತೆಂಗಿನಕಾಯಿ ದಾನ ಮಾಡೋದ್ರಿಂದ ನಿಮ್ಮ ಪೂರ್ವಜರನ್ನು ನರಕಯಾತನೆಗಳಿಂದ ಮುಕ್ತಿಗೊಳಿಸಬಹುದು ಎಂದು ನಂಬಲಾಗಿದೆ. ಇದು ನಿಮ್ಮ 7 ತಲೆಮಾರುಗಳಿಗೆ ಮೋಕ್ಷ ಮತ್ತು ಸ್ವರ್ಗದಲ್ಲಿ ಸ್ಥಾನ ಪಡೆಯಲು ಸಹಾಯ ಮಾಡುತ್ತದೆ. ಹಾಗಾಗಿ ತಪ್ಪದೆ ದಾನ ಮಾಡಿ. ಇನ್ನು ಶಯನ ದಾನ ಅಂದರೆ ಹಾಸಿಗೆಯನ್ನು ದಾನ. ನಿಮ್ಮ ಜೀವನದ ಎಲ್ಲ ಸುಖಗಳನ್ನು ಆಹ್ವಾನಿಸಲು ನೀವು ಒಂದು ಹಿಂದುಳಿದವರಿಗೆ ಅಥವಾ ಈ ರೋಡ್ ಸೈಡಲ್ಲಿ ತುಂಬ ತೊಂದರೆಯಿಂದ ಒಂದು ಬಡವರು ಒಂದು ನೆಲದ ಮೇಲೆ ಮಲ್ಕೊಳ್ತಿರ್ತಾರೆ, ಅಂಥವರಿಗೆ ನೀವು ಹಾಸಿಗೆಯನ್ನು ದಾನ ಮಾಡಿದ್ರೆ ನಿಮಗೆ ನೀವು ಜೀವನದ ಎಲ್ಲ ಸುಖಗಳನ್ನು ಪಡಿಬಹುದು. ಇನ್ನು
ಉದಕುಂಭ ದಾನ ಅಂತ. ಇದು ಬಹಳ ಒಂದು ಮುಖ್ಯವಾದ ಅಕ್ಷಯ ತೃತೀಯ ದಾನ ಆಗಿದೆ. ಕಂಚಿನ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನು ತುಂಬಿ ಕರ್ಪೂರ, ಕುಂಕುಮ, ತುಳಸಿ ಎಲೆಗಳೊಂದಿಗೆ ನೀವು ದಕ್ಷಿಣೆಯೊಂದಿಗೆ ದಾನ ಮಾಡೋದ್ರಿಂದ ವಿವಾಹವಾಗಲು ಬಯಸುವವರಿಗೆ, ಹಾಗೆ ಪಿತೃಶಾಪ ಅಂತ ಇರುತ್ತೆ ಅದನ್ನು ತೊಡೆದು ಹಾಕಲು ಮತ್ತು ಮಕ್ಕಳನ್ನು ಹೊಂದಲು, ನಿಮಗೆ ಸಂತಾನ ಪ್ರಾಪ್ತಿಯಾಗಬೇಕು ಅಂದರೆ ಅವರು ಕೂಡ ಈ ದಾನವನ್ನು ಮಾಡಬೇಕು. ಇದು ಅತ್ಯಂತ ಪ್ರಮುಖವಾದ ದಾನವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಈ ಅಕ್ಷಯ ತೃತೀಯದಂದು ಇಲ್ಲಿ ತಿಳಿಸಿರುವಂತಹ 10 ದಾನಗಳು, ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥ 10 ದಾನಗಳ ಬಗ್ಗೆ, ಅದರಲ್ಲೂ ಅಕ್ಷಯ ತೃತೀಯದಂದು ನೀವು ಚಿನ್ನವನ್ನು ತೆಗೆದುಕೊಳ್ಳಾಗಲಿಲ್ಲ ಅಂದರೆ ಕನಿಷ್ಠ ಇಲ್ಲಿ ತಿಳಿಸಿರುವ ವಸ್ತುಗಳನ್ನು ನೀವು ಮನೆಗೆ ತಂದು ಅದನ್ನು ಒಂದು ಸಂಕಲ್ಪ ಮಾಡಿ ದಾನವನ್ನು ಮಾಡಿದರೆ ನಿಮಗೆ ಬಹಳ ಒಂದು ಒಳ್ಳೆ ಏನು ಫಲಗಳಿದೆ, ಯಾವ ಒಂದು ದಾನ ಮಾಡಿದ್ರೆ ಏನು ಫಲ ಅಂತ ನಾನು ತಿಳಿಸಿದ್ದೀನಿ. ಈ ಒಂದು ದಾನಗಳನ್ನು ಮಾಡೋದ್ರಿಂದ ನೀವು ಸಂಪೂರ್ಣ ಒಂದು ಅಕ್ಷಯ ಫಲವನ್ನು ಪಡಿತೀರಾ. ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಒಂದು ಆಚರಣೆ, ಮಹತ್ವ, ಹಾಗೆ ಶುಭ ಮುಹೂರ್ತಗಳು, ಯಾವ ಯೋಗದಲ್ಲಿ ತೆಗೆದುಕೊಂಡು ಬಂದರೆ ಏನು ಫಲ, ಎಲ್ಲದರ ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.